ಈಗ ನಾವು ಎಲ್ಲರೂ ತಿಳಿದಂತೆ ಮಾನವ ಕಂಕಾಲವನ್ನು ಎರಡು ಮುಖ್ಯ ಭಾಗಗಳಲ್ಲಿ ವಿಭಜಿಸಲಾಗಿದೆ. ಅಕ್ಷೀಯ ಕಂಕಾಲದಲ್ಲಿ 80 ಮೂಳೆಗಳು ಇರುತ್ತವೆ ಮತ್ತು ಇನ್ನೊಂದು ಭಾಗವಿದೆ. ಇಲ್ಲಿ ಇರುವುದು ಉಳಿದ 126 ಮೂಳೆಗಳು. ಇನ್ನೊಂದು ಭಾಗದ ಬಗ್ಗೆ ಮಾತನಾಡುವುದಾದರೆ ಅಪೆಂಡಿಕ್ಯುಲರ್ ಕಂಕಾಲವು ಮುಖ್ಯವಾಗಿ ಚಲನೆ ಮತ್ತು ಲೋಕೋಮೋಷನ್, ನಮ್ಮ ನಡೆ, ಓಟ, ಚುರುಕಿನತೆ ಮತ್ತು ತಿನ್ನು ಕುಡಿಯಲು ಬಾರ್ಗಳಿಗೆ ಸಹಾಯ ಮಾಡುತ್ತದೆ. ನಮ್ಮ ದೇಹದ ತೂಕವನ್ನು ಸಮವಾಗಿ ಸಮತೋಲನಗೊಳಿಸುತ್ತದೆ. ಇದರಿಂದ ನಮ್ಮ ಪುನರುತ್ಪಾದನಾ ಮತ್ತು ಜೀರ್ಣಾಂಗಗಳು ಸುರಕ್ಷಿತವಾಗಿರುತ್ತವೆ. ಈ ಅಪೆಂಡಿಕ್ಯುಲರ್ ಕಂಕಾಲದ ಮೂಳೆಯ ಎರಡು ಮುಖ್ಯ ವಿಭಾಗಗಳಲ್ಲಿ ವಿಭಜಿಸೋಣ. ಲಿಂಬ್ಸ್ಗಳಲ್ಲಿ 120 ಮೂಳೆಗಳು ಮತ್ತು ಗ್ರಿಡಲ್ ಇರುತ್ತವೆ. ಇಲ್ಲಿ ಇರುವುದು 6 ಮೂಳೆಗಳು. ಮೊದಲೇ ಭಾಗವಾದ ಲಿಂಬ್ಸ್ ಬಗ್ಗೆ ಮಾತನಾಡುವುದಾದರೆ ಇದರಲ್ಲಿ 60 ಮೂಳೆಗಳು ಇರುವುದು ನಮ್ಮ ಎರಡು ಮೇಲ್ಮುಖ್ಯ ಲಿಂಬ್ಸ್ ಅಥವಾ ಕೈಗಳಲ್ಲಿ. ನಮ್ಮ ಕೆಳಮುಖ್ಯ ಲಿಂಬ್ಸ್ನ 60 ಮೂಳೆಗಳು ಚಲನೆ, ಭಾರದ ಎತ್ತಿಕೆ ಮತ್ತು ಹಿಡಿಯುವಲ್ಲಿ ಸಹಾಯ ಮಾಡುತ್ತವೆ. ಮುಂಬರುವ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಸಂಪರ್ಕದಲ್ಲಿರಿರಿ, ಅದರಲ್ಲಿ ನಾವು ಈ ಮೂಳೆಗಳು ಕುರಿತು